ಆತ್ಮೀಯ ಬಂಧುಗಳೇ, ಇಲ್ಲಿರೋರು ಎಲ್ರಿಗೂ ರಂಗಭೀಷ್ಮ ಸದಾನಂದ ಸುವರ್ಣರು ಸುಪರಿಚಿತರು. ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಹಂಚ್ಕೊಳ್ಳೋಕ್ಕೆ ಬೇಕಾದಷ್ಟು ವಿಷಯ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಅವರ ಜೊತೆ ಕೆಲಸ ಮಾಡಿದಂತಹ ವ್ಯಕ್ತಿಗಳ ಅನುಭವಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯೋಜಿಸಲಾಗಿದೆ. ಆಹ್ವಾನ ಪತ್ರಿಕೆಯಲ್ಲಿ ಇದ್ದ ಪ್ರಕಾರ ಈ ಅವಧಿಯಲ್ಲಿ ನಾವು ಇದುವರೆಗೆ ನೋಡಿದ ಗುಡ್ಡದ ಭೂತ ಧಾರಾವಾಹಿಯ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಂತಹ ಇಬ್ಬರು ಪ್ರಮುಖರು, ಒಬ್ಬರು ನಟಿಯಾಗಿದ್ದಂತಹ ಗೀತಾ ಸುರತ್ಕಲ್, ಇನ್ನೊಬ್ಬರು ಸಂಕಲನಕಾರರಂಥ ಶ್ರೀಯುತ ಎಮ್ ಎನ್ ಸ್ವಾಮಿ, ಇವರಿಬ್ಬರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅಂತ ಈ ಸ್ಲಾಟನ್ನು ನಿಗದಿಗೊಳಿಸಲಾಗಿತ್ತು. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಅನಿವಾರ್ಯ ಕಾರಣಗಳಿಂದ ಗೀತಾ ಸುರತ್ಕಲ್ ಅವರು ಕಾರ್ಯಕ್ರಮದ ಆರಂಭದಲ್ಲೇ ತಮ್ಮ ಅನುಭವಗಳನ್ನು ಹಂಚಿಕೊಂಡು ತೆರಳಿದ್ದಾರೆ. ಈಗ ನಾವು ಶ್ರೀಯುತ ಸ್ವಾಮಿ ಅವರನ್ನು ಅವರ ಅನುಭವಗಳ ಹಂಚಿಕೆಗಾಗಿ ವೇದಿಕೆಗಾಗಿ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಲಕ್ಷ್ಮಣಕುಮಾರ್ ಮಲ್ಲೂರವರು ಅವರನ್ನು ವೇದಿಕೆಗೆ ಕರೆತರಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಿಯ ಬಂಧುಗಳೇ, ಇದು ಚರ್ವಿತ ಚರ್ವಣ ಅನಿಸ್ಬೋದು. ನಿಜವಾಗಿಯೂ ನಮಗೆಲ್ಲರಿಗೂ ಒಂದು ರೀತಿಯ ಪ್ರಾತಸ್ಮರಣೀಯರಾದ, ನಮ್ಮ ಬದುಕಿಗೆ ಒಂದು ಮಾದರಿಯಾಗಿ ಬದುಕಿದಂತಹ ಶ್ರೀಯುತ ಸದಾನಂದ ಸುವರ್ಣ ಇವ್ರ ಬಗ್ಗೆ ಹೇಳಿದಷ್ಟು ಹಂಚಿಕೊಂಡಷ್ಟು ಬೇಕಾದಷ್ಟು ವಿಷಯಗಳು ಉಳಿಯುತ್ತೆ. ನನ್ನ ವೈಯಕ್ತಿಕ ಭಾಗ್ಯ ಅವರ ಮಳೆ ನಿಲ್ಲುವವರೆಗೆ ಅನ್ನುವಂತಹ ನಾಟಕದಲ್ಲಿ ಅಭಿನಯಿಸೋಕ್ಕೆ ಅವಕಾಶ ಸಿಕ್ಕಿತ್ತು. ಹೀಗಾಗಿ ಹಲವು ತಿಂಗಳುಗಳ ತಾಲೀಮಿನಲ್ಲಿ ಅವರ ಜೊತೆಗಿದ್ದೆ. ಕಳೆದ ಮಂಗಳೂರಿಗೆ ಬಂದ ಮೇಲೆ ಅವರ ಜೊತೆಗೆ ಸುಮಾರು 2 ದಶಕಗಳ ಕಾಲ ಅವರ ಜೊತೆಗೆ ಸಂಪರ್ಕ ಸಾಧ್ಯ ಆಗಿತ್ತು. ನಮ್ಮ ಕುಟುಂಬದ ಹಿತೈಷಿಗಳಾಗಿದ್ದರು. ಬಹಳ ಇಷ್ಟಪಡ್ತಿದ್ದ ಅವರು ನಮಗೊಂದು ವಿಶೇಷ ಅವಕಾಶವನ್ನು ಕೊಟ್ಟು ಮುಂಬೈ ಕನ್ನಡ ಸಂಘದಲ್ಲಿ ಶಿವರಾಮ ಕಾರಂತ ದತ್ತಿ ಉಪನ್ಯಾಸಕ್ಕೆ ಕರೆಸಿ ವಾರಗಟ್ಟಲೆ ಕುಟುಂಬವನ್ನು ಇಟ್ಕೊಂಡು 3-4 ಕಡೆ ಉಪನ್ಯಾಸಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ನಾವು ಯಾವತ್ತೂ ಕೂಡ ಅವ್ರಿಗೆ ಉಪಕೃತರು. ಈಗ ನಮ್ಮ ಮುಂದೆ ಇರುವಂಥ ಶ್ರೀಯುತ ಸ್ವಾಮಿಯವರು ಮುಖತಃ ಭೇಟಿಯಾಗ್ತಾ ಇರೋದು ನಾನು ಇವತ್ತೇ. ಆದರೆ ಅವರು ಬಹುಪಾಲು ಚಿತ್ರಗಳನ್ನು ನಾವೆಲ್ಲ ನೋಡಿದ್ದೇವೆ, ನೀವು ಎಲ್ಲ ಬಹಳ ಅದ್ಭುತವಾದಂತಹ ದಾಖಲಾರ್ಹವಾದಂತಹ ಚಿತ್ರಗಳು. ಅದರಲ್ಲೂ ನಮ್ಮ ಶ್ರೀಯುತ ಸದಾನಂದ ಸುವರ್ಣರು ಮಾಡಿದಂತಹ ಕುಬಿ ಮತ್ತು ಉಯ್ಯಾಲದಿಂದ ಒಳಗೊಂಡು ನಾನು ಈಗ ಸುಮ್ಮನೆ ಕುತೂಹಲಕ್ಕೆ ನೋಡ್ತಾ ಇದ್ದೆ, ಎಷ್ಟೊಂದು 18-20 ಅತ್ಯಂತ ಶ್ರೇಷ್ಠವಾದಂತಹ ಚಲನಚಿತ್ರಗಳು. ಆ ಚಲನಚಿತ್ರಗಳಲ್ಲೆಲ್ಲ ಇವರು ಸಂಕಲನಕಾರರ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯಾಸ ಮಾಡಿ ಇದರಲ್ಲಿ ತೊಡಗಿಸ್ಕೊಂಡವರು. ಅವ್ರ ಜೊತೆ ಕೆಲಸ ಮಾಡಿದ್ರು ಸಂಕಲನಕಾರರು. ಇವರು ಮಾಡಿದಂತಹ ಚಲನಚಿತ್ರಗಳಿಗೆ ಪ್ರಶಸ್ತಿ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಸುವರ್ಣರ ಜೊತೆಯವರಲ್ಲಿ ಒಡನಾಡಿಯಾಗಿ ಕೊನೆಯವರೆಗೂ ಬಹಳ ಅವರ ಸಂಪರ್ಕವನ್ನು ಇಟ್ಕೊಂಡಿದ್ದಂಥ ಅತ್ಯಂತ ಹತ್ತಿರದ ಹಿತೈಷಿ ಸ್ವಾಮಿಯವರು. ಅವರ ಅನಿಸಿಕೆಗಳನ್ನು ಈಗ ಹಂಚಿಕೊಳ್ಬೇಕು. ಅದಕ್ಕಾಗಿ ನಾವು ಕಿವಿಯಾಗೋಣ. ಸರ್, ನಿಮಗೆ ಎಲ್ಲರಿಗೂ ನಮಸ್ಕಾರ. ನಾನು ಸದಾನಂದ ಸುವರ್ಣವರಿಗೆ ಮಾತಾಡೋಷ್ಟು ಯೋಗ್ಯತೆಯೂ ಅಲ್ಲ, ಅರ್ಹತೆಯೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಅವರು ಮಾಡಿರೋಷ್ಟು ಸಾಧನೆ ತುಂಬ ತೃಣ ಮಾತ್ರ ನಾನು ಮಾಡಿರೋದು. ಹಾಗಾಗಿ ಅವ್ರ ಬಗ್ಗೆ ಮಾತಾಡುವಂಥದ್ದು ಸ್ವಲ್ಪ ದಿನ ಅವರ ಒಡನಾಟ ಇದ್ದದರಿಂದ ಅವ್ರ ಜೊತೆ ನಾನೇನು ಸಂಪರ್ಕ ಇಟ್ಕೊಂಡಿದ್ದೆ, ಅವರಿಂದ ಏನೇನು ಕಲಿತೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಆವಾಗೆಲ್ಲ VHS ಮತ್ತು ಯುಮ್ಯಾಟಿಕ್ ಮತ್ತು ಬೀಟಾ ಈ ಥರ ಫಾರ್ಮೆಟಲ್ಲಿ ಗುಡ್ಡದ ಭೂತವನ್ನು ಎಡಿಟ್ ಮಾಡಿದ ಸಂದರ್ಭ. ಆ ಸಂದರ್ಭದಲ್ಲಿ ನನಗೆ ತುಂಬ ಬೆನ್ನೆಲುಬು ನಿಂತವರು GS ಭಾಸ್ಕರ್ ಅವರು. ಅವರ ಪೂರಕವಾಗಿ ಅವ್ರ ಜೊತೆ ನಿಂತು ನಾನು ಆ ಸಂಕಲನ ಕೆಲಸವನ್ನು ಮಾಡಿದೆ. ಅವ್ರ ನಿರ್ದೇಶಕನ ಮಾಡಿದಂಥ ಸುವರ್ಣ ಅವರು ಒಂದು ಶಾಟನ್ನು ತೆಗಿಯೋಕ್ಕೂ ಮೊದಲೇ ಅವರ ಆ ಪಾತ್ರದ ನಡೆ, ನುಡಿ, ಭಾವ ಇವುಗಳನ್ನು ಮುಪ್ಪುರಿಗೊಂಡು ಶಾಟ್ನ ತೆಗಿಯೋಕ್ಕೆ ಪ್ರಯತ್ನ ಪಡ್ತಿದ್ರು. ಅಲ್ಲಪ್ಪ, ನಿಮ್ಮ ಸೆಟ್ಟಲ್ಲಿ ಇರಲಿಲ್ಲ, ನಿನಗೆ ಯಾಕೆ ಗೊತ್ತಾಯಿತು ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಆದರೆ ಸಂಕಲನ ಮಾಡುವಾಗ ಆ ಶಾಟ್ಗಳು ನೋಡ್ತಾ ಇದ್ದಾಗ ಆ ಶಾಟ್ದಲ್ಲಿದ್ದ ಗಟ್ಟಿತನದಿಂದ ಇವರು ಇಷ್ಟು ಕೆಲಸ ಮಾಡಿದ್ದಾರೆ ಅನ್ನಿಸ್ತಿತ್ತು. ಹಾಗಾಗಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಆ ಭಾವನೆಗಳಾಗಲಿ, ಆ ಪಾತ್ರದ ನಡೆ ನುಡಿ ಆಗಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿ ಶಾಟನ್ನು ತೆಗಿತಿದ್ರು. ಆ ರೀತಿ ಶಾಟ್ ನಮಗೆ ದಕ್ಕಿದ್ರಿಂದ ನಾನು ಅತ್ಯುತ್ತಮವಾಗಿ ಸಂಕಲನ ಮಾಡೋದಕ್ಕೆ ಸಪೋರ್ಟ್ ಆಗ್ತಿತ್ತು. ಆ ಕೆಲಸಕ್ಕೆ ನನಗೆ ಸುಲಭ ಆಗ್ತಿತ್ತು. ಈ ಗುಡ್ಡದ ಭೂತ ಜೊತೆಗೆ ಅವರು ಕುಬಿ ಮತ್ತು ಉಯ್ಯಾಲ ಸಿನಿಮಾನ ಡೈರೆಕ್ಟ್ ಮಾಡಿದಾಗ ನಾನು ಆ ಸೆಟ್ಗೆ ಕೆಲವು ಸಂದರ್ಭದಲ್ಲಿ ಹೋಗ್ತಾಯಿದ್ದೆ. ಆವಾಗ ನೆಗೆಟಿವ್ನ ಬೆಂಗಳೂರಿಂದ ಲೊಕೇಶನ್ ತಲುಪಿಸ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ನೆಗೆಟಿವ್ ತಗೊಂಡು ಕೊಡೋದು ಬರೋದು ಹೀಗೆಲ್ಲ ಮಾಡ್ತಾಯಿದ್ದೆ. ಆವಾಗ ಸೆಟ್ಟಲ್ಲಿ ಅವರು ಮಾಡ್ತಿದ್ದ ಕೆಲಸಗಳನ್ನು ನೋಡಿ ಎಷ್ಟು ನಿಗದಿಯಾಗಿ ಶಿಸ್ತಿನಿಂದ ಪಾತ್ರಧಾರಿಗಳಿಗೆ ಹೇಳ್ತಾಯಿದ್ರು. ಡೈಲಾಗ್ ಡೆಲಿವರಿನೇ ಹೇಳ್ತಿದ್ರು. ಅವರ ಹೆಜ್ಜೆಗಳನ್ನು ಗುರುತು ಇಂಥದ್ದು, ಇಲ್ಲಿಗೆ ಹೋಗಬೇಕು, ಇಲ್ಲೇ ಮಾತಾಡಬೇಕು, ಇಲ್ಲೇ ನಿಂತ್ಕೋಬೇಕು. ಈ ಸಂದರ್ಭದಲ್ಲಿ ಆ ಭಾವನೆನ ಕ್ಯಾಮ್ರಾ ಕಡೆಗೆ ಕೊಡಬೇಕು ಅಂತ ಹೇಳ್ತಿದ್ದಲ್ಲ, ಅದೆಲ್ಲ ನೋಡಿ ಅವ್ರ ಬಗ್ಗೆ ತುಂಬ ನನಗೆ ಇಷ್ಟ ಆಯಿತು. ಹೀಗೆ
ಮತ್ತು ಅವರು ತೆಗೆಯೋ ಶಾರ್ಟ್ಸ್ಗಳಿದ್ದ ಇಲ್ಲದೇ ಇದ್ದರೂ ಕೂಡ ಅವರ ಈ ನಿರ್ದೇಶನ ಗುಣ ಹೇಗಿತ್ತು ಅಂತಂದರೆ ಪಾತ್ರಗಳ ಮೊದಲೇ ಹೇಳಿದಾಗೆ ನಾನು ಆ ಪಾತ್ರಗಳ ನಡೆ ನುಡಿ ಅವರಿಗೆ ತುಂಬ ಇಷ್ಟ ಆಯಿತು. ಅವರು ಮಾಡ್ತಾಯಿದ್ದ ಕೆಲಸ ಧಾರಾವಾಹಿನೇ ಆಗಲಿ ಸಿನಿಮಾನೇ ಆಗಲಿ ಯಾವುದರಲ್ಲೂ ಕೂಡ ವ್ಯತ್ಯಾಸ ಇರಲಿಲ್ಲ. ಧಾರಾವಾಹಿ ಅಂತೇಳಿ ಬೇಕಾದ ಮಾಡ್ಬೋದು ಅನ್ನೋ ಥರನೋ, ಸಿನಿಮಾ ಅಂದರೆ ನೀಟಾಗಿ ಮಾಡಬೇಕು ಅನ್ನೋದನ್ನ ಇರಲಿಲ್ಲ. ಧಾರಾವಾಹಿನೇ ಸಿನಿಮಾನಾಗಲಿ ಒಂದು ಶಿಸ್ತುಬದ್ಧವಾಗಿ ಮಾಡಬೇಕು ಅನ್ನೋದೇ ಅವರ ಗುರಿಯಾಗಿತ್ತು. ಹಾಗಾಗಿ ಅವರ ಕೆಲಸಗಳು ನನಗೆ ತುಂಬ ಇಷ್ಟ ಆಗಿತ್ತು. ಅವರು ಮುಖ್ಯವಾಗಿ ಅವರ ಧ್ವನಿ ಪಾತ್ರ ಹೇಳೋಕ್ಕಂಥ ಧ್ವನಿ ಇದೆಯಲ್ಲ, ಅದು ಏರಿಳಿತಗಳ ಬಗ್ಗೆ ತುಂಬ ಗಮನ ಕೊಡ್ತಿದ್ದರು. ಅವರ ದೃಶ್ಯ ಇಲ್ಲದೇ ಇದ್ದರೂ ಕೂಡ ಆ ಕಣ್ಣು ಮುಚ್ಚಿ ನಾವು ಕುಳಿತರೂ ಕೂಡ ಅವರ ಪಾತ್ರ ಆಡೋ ಮಾತುಗಳಿಂದನೇ ಆ ದೃಶ್ಯ ನಮ್ಮ ಕಣ್ಣು ಮುಂದೆ ಬರ್ತಿತ್ತು. ಆ ಥರದಲ್ಲಿ ಅವರು ತುಂಬ ಕೆಲಸ ಮಾಡ್ತಿದ್ದರು. ಜೊತೆಗೆ ಅವರ ವೈಯಕ್ತಿಕ ಹೇಳೋದಾದರೆ ಅವರು ಒಂದು ರೀತಿ, ನಾನು ಹೇಳೋದಾದರೆ ಮೆದು ನಗೆ ಅಂತಿದ್ದೆ, ಸಣ್ಣ ಒಂಥರ ಹುಸಿ ನಗೆ ಅಂತ. ಮೆದು ನಗೆನಲ್ಲಿ ಅವರ ಧ್ವನಿ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟವಾದ ಗುಣ. ಮತ್ತು ಯಾರನ್ನೂ ಕೂಡ ಮನಸ್ಸು ನೋಯಿಸುವಂಥ ಮಾತಾಡಿದವರಲ್ಲ ಅವರು. ಸೌಮ್ಯದಿಂದ ಎಷ್ಟು ಹೇಳಬೇಕು ಅಷ್ಟನ್ನು ಹೇಳಿ ನಮ್ಮ ಹತ್ರ ಕೆಲಸ ತಗೊಳ್ತಿದ್ರು. ಇಂಥವರ ಒಡನಾಟ ದಕ್ಕಿದ್ದು ನನಗೆ GS ಭಾಸ್ಕರ್ ಮತ್ತು ಗಿರೀಶ್ ಕಾಸರವಳ್ಳಿಯವರಿಂದ. ಅವರ ಒಡನಾಟ ಇಲ್ಲದೇ ಇದ್ದರೆ ನಾನು ಇಂಥ ವ್ಯಕ್ತಿಗಳ ಜೊತೆ ಸಂಪರ್ಕ ಹೊಂದಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಸದಾ ನಾನು ಅವರನ್ನು ನೆನಪಿಸ್ಕೊಂಡು ನನ್ನ ಮನಸ್ಸಲ್ಲಿ ಸದಾ ಇರ್ತಾರೆ ಅವರು. ಮತ್ತು ಈಗ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡೋ ಅವಕಾಶ ಕೊಟ್ಟಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಜೊತೆಗೆ ತಮಗೆಲ್ಲರೂ ಕೂಡ ಸಲ್ಲಿಸ್ತೀನಿ. ನಾನು ಮಾತು ಮುಗಿಸ್ತೀನಿ. ಸಂಕಲನಕಾರರಿಂದ ಮಾತನ್ನು ಕಡಿಮೆ ಮಾಡಿ ಮುಂದಿದವ್ರಿಗೆ ಅವಕಾಶ ಕೊಡೋದು ನನ್ನ ಧರ್ಮ ಅಂಥೇಳಿ ನಮಸ್ಕಾರ. ಎಲ್ಲರಿಗೂ ವಂದನೆಗಳು.